ನಿರ್ಣಾಯಕ ಘಟ್ಟದಲ್ಲಿ ತಲೆಬುರುಡೆ ಕೇಸ್ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ದೇವೆ. ನಿರ್ಣಾಯಕ ಘಟ್ಟದಲ್ಲಿ ತಲೆಬುರುಡೆ ಕೇಸ್ 13ನೇ ಸಮಾಧಿಯಲ್ಲಿ ನಾಳೆ ಶೋಧ ನಡೆಯುತ್ತೆ. ಅಂದ್ರೆ ಗುರುತಿಸಿದಂತಹ ಜಾಗದಲ್ಲಿ ಜೆಸಿಬಿ ಇಲ್ಲ, ಕಾರ್ಮಿಕರಿಂದಲೇ ಭೂಮಿ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ನೀರಾವರಿ ಇಲಾಖೆ, ಮೆಸ್ಕಾಂ ಇಲಾಖೆ ಜೊತೆಗೆ ಎಸ್ಐಟಿ ಸಿಬ್ಬಂದಿ ಮಾತುಕತೆ ಕೂಡ ನಡೆಸಿದೆ. ಸೊ ಭೂಮಿಯನ್ನ ಗುರುತು ಮಾಡಿದ ಭೂಮಿಯನ್ನ ಅಗೆಯುವಂತಹ ಕೆಲಸ ಏನಾಗ್ತಾ ಇದೆ, ಅಲ್ಲಿ ಈಗ ಸದ್ಯ ಏನೆಲ್ಲ ಪರಿಸ್ಥಿತಿ ಇದೆ, ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವರದಿಯನ್ನ ನಾವು ನೀಡ್ತಾ ಇದ್ದೀವಿ. ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡ್ತಾ ಇದ್ದೀವಿ. ವಿಶೇಷ ಅತಿಥಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಸ್ಟುಡಿಯೋದಲ್ಲಿ ಹಿರಿಯ ವಕೀಲರಾಗಿರುವಂತಹ ಸೂರ್ಯ ಮುಕುಂದರಾಜ್ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸೂರ್ಯ ಮುಕುಂದರಾಜ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ನಾಗರಾಜ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಾಗರಾಜ್ ಸರ್, ವೆಲ್ಕಮ್. ಹಾಗೇನೆ ಮತ್ತೊಬ್ಬ ಅತಿಥಿ ಕೂಡ ಇದ್ದಾರೆ, ಎಫ್ಎಸ್ಎಲ್ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್, ಇವರು ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ದಿನೇಶ್ ರಾವ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ಎಸ್.ಕೆ. ಬಾಲನ್ ಅವರು ಜಾಯ್ನ್ ಆಗ್ತಾರೆ. ಹಾಗೇನೆ ಪತ್ರಕರ್ತ, ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ವಸಂತ್ ಗಿಳಿಯಾರ್ ಕೂಡ ಜಾಯ್ನ್ ಆಗ್ತಾರೆ. ಇನ್ನು ಮತ್ತೊಬ್ಬ ಪತ್ರಕರ್ತ ಆಗಿರುವಂತಹ ಕಿರಿ ಕೂಡ ಜಾಯ್ನ್ ಆಗ್ತಾರೆ. ಅವರನ್ನು ಕೂಡ ನಾನು ಅಡ್ವಾನ್ಸ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಡಿಬೇಟ್ಗೆ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಸೂರ್ಯ ಮುಕುಂದರಾಜ್ ಅವರಿಂದ ಈ ಡಿಬೇಟ್ ಅನ್ನ ಆರಂಭ ಮಾಡ್ತಾ ಇದ್ದೀನಿ. ಸೂರ್ಯ ಮುಕುಂದರಾಜ್, ಈ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದೊಂದೇ ಬಾಂಬ್ ಅನ್ನು ಸಿಡಿಸುವಂತಹ ಕೆಲಸ ಹೋರಾಟಗಾರರಿಂದ ಆಗ್ತಾ ಇದೆ. ಎಸ್ಪೆಷಲಿ ತಾವು ಕೂಡ ಎಸ್ಐಟಿ ಅಧಿಕಾರಿಗಳ ಬಗ್ಗೆನೇ ಅನುಮಾನವನ್ನ ವ್ಯಕ್ತಪಡಿಸಿದ್ರಿ. ಈ ಎಸ್ಐಟಿ ಮೇಲೆ ಅನುಮಾನ ಯಾಕೆ? ಎಸ್ಐಟಿ ಫಾರ್ಮ್ ಮಾಡಿ ಅಂತ ಹೇಳಿದಂತವರು ಹೋರಾಟಗಾರರೇ. ಈಗ ಎಸ್ಐಟಿ ರಚನೆ ಆಗಿದೆ, ಅದರ ಕೆಲಸವನ್ನ ಅದು ಮಾಡ್ತಾ ಇದೆ. ಎಸ್ಐಟಿ ತನಿಖೆ ಆಗುವವರೆಗೂ ಸಮಾಧಾನ ಇಲ್ಲ, ಸರ್ಟಿಫಿಕೇಟ್ ಕೊಡುವಂತ ಕೆಲಸ ಆಗ್ತಾ ಇದೆ. ಇದು ಯಾಕೆ? ಈಗ ನಾನು ಬೇರೆಯವರು ಏನ್ ಮಾತಾಡ್ತಾರೆ ಅನ್ನೋದಕ್ಕೆ ಹೇಳಕ್ ಹೋಗಲ್ಲ. ನಾನು ಈ ಕಡೆ ಸೌಜನ್ಯ ಹೋರಾಟ ಪರವಾಗಿ, ಅಂದ್ರೆ ಸೌಜನ್ಯ ಅನ್ಯಾಯ ಆಗಿದೆ, ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು, ಅದ್ರ ಬಗ್ಗೆ ನಾನು ಅವ್ರ ಜೊತೆಗೆ ಸಹಾನುಭೂತಿ ಇದೆ. ಸೊ ಹಾಗಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಹೀಗೆ ಆಗ್ಬೇಕು, ಪೊಲೀಸ್ನವ್ರು ಆಗ್ ಮಾಡ್ತಾ ಇದಾರೆ, ಈಗ ಮಾಡ್ತಾ ಇದಾರೆ ಅಂತ ಆರೋಪ ಮಾಡುವಂತದ್ದು ಇದೆಯಲ್ಲ. ಯಾಕೆಂದ್ರೆ ಇನ್ನು ಈಗ್ಲೇನೆ ಒಂದು ಅಂತಿಮ ಹಂತಕ್ಕೆ ಬರುವಂತದ್ದಾಗ್ಲಿ ಅಥವಾ ಪೂರ್ವಾಗ್ರಹ ಪೀಡಿತವಾಗಿ ಮಾತಾಡುವಂತದ್ದಾಗ್ಲಿ ತಪ್ಪು. ಆ ಕಡೆನೂ ತಪ್ಪು, ಈ ಕಡೆನೂ ತಪ್ಪು. ಸೊ ಈ ಕಡೆ ಇರೋರು ಇದನ್ನ ಆತ ಕಳ್ಳ ಆಗಿದ್ದ, ಹಂಗಾಗಿದ್ದ, ಈ ತರ ಅಂತೇಳಿ ಆ ವಿಸಿಲ್ ಬ್ಲೋವರ್ ಅಂದ್ರೆ ಅವನೇ ಸರಿ ಇಲ್ಲ, ಅವನೇ ಏನೇನೋ ಮಾಡ್ಕೊಂಡಿದ್ದ, ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದಾವೆ ಅಂತ ಆತನ ಮೇಲೆ ಆರೋಪ ಮಾಡೋದು ತಪ್ಪು. ಸೊ ಈಗ ಎಸ್ಐಟಿ ರಚನೆ ಆಗಿದೆ, ಎಸ್ಐಟಿ ತನಿಖೆ ಮಾಡ್ತಾ ಇದೆ. ನನ್ನ ಒಂದು ಇದು ನಿನ್ನೆ ತಮ್ಮ ಚಾನೆಲ್ನಲ್ಲೇ ನಾನು ಮೊದಲನೇ ಬಾರಿಗೆ ಮಾತಾಡಿದ್ದು. ಸೊ ನಾನು ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ನಡೆದಂತ ಒಂದು ಪ್ರಕರಣದ ಬಗ್ಗೆ ನ್ಯಾಯಾಲಯ ಏನಂತ ಹೇಳಿದೆ, ಮೈಸೂರಿನ ಸೆಷನ್ಸ್ ನ್ಯಾಯಾಲಯ ಆ 4 ಜನ ಅಧಿಕಾರಿಗಳು, ಅಂದ್ರೆ ಐಪಿಎಸ್ ಅಧಿಕಾರಿ ದಯಾಮ, ಮತ್ತೆ ಬಿಜಿ ಪ್ರಕಾಶ್, ಮತ್ತೆ ಇನ್ನ 3 ಜನ ಅಧಿಕಾರಿಗಳು ಮಾಡಿರುವಂತ ಒಂದು ಎಡವಟ್ಟಿನಿಂದಾಗಿ 2 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಜೈಲು ವಾಸ ಅನುಭವಿಸೋ ರೀತಿ ಆಯಿತು. ಆ ವ್ಯಕ್ತಿಗೆ ಆಗಿರುವಂತಹ ಅನ್ಯಾಯದ ಪರವಾಗಿ ಆತನ ಅನ್ಯಾಯಕ್ಕೆ ಏನು ಪರಿಹಾರ ಕೊಡಬೇಕು, ಅದಕ್ಕೆ ಪೊಲೀಸ್ ಇಲಾಖೆ ತನಿಖೆಯನ್ನ ಮಾಡಬೇಕು ಇವ್ರ 4 ಜನರ ವಿರುದ್ಧ ಅಂತ ಹೇಳಿ ಸೆಷನ್ಸ್ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಅಂತ ವ್ಯಕ್ತಿ ಇವತ್ತು ಎಸ್ಐಟಿನಲ್ಲಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ನೈತಿಕವಾದಂತಹ ಪ್ರಶ್ನೆಯನ್ನ ನಾನು ಎತ್ತಿದ್ದೀನಿ ಅಷ್ಟೇ. ಸೊ ದಯಾಮ ಅವರು ಎಷ್ಟರ ಮಟ್ಟಿಗೆ ಇನ್ನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನ ಎದುರಿಸಬೇಕಾಗಿರುವಂತ ವ್ಯಕ್ತಿ, ಆ ತೀರ್ಪು ಬಂದು 2 ತಿಂಗಳಾಗಿದೆ, ಅಂತವ್ರನ್ನ ಡಿಜಿ, ಪೊಲೀಸ್ ಮಹಾನಿರ್ದೇಶಕರು ಎಸ್ಐಟಿಗೆ ಹಾಕಿರುವಂತದ್ರ ಬಗ್ಗೆ ಒಂದು ಪ್ರಶ್ನಾರ್ಥಕವಾಗಿ ನನ್ನ ಒಂದು ಅಬ್ಜೆಕ್ಷನ್ ಇದೆ. ಸೊ ಅದನ್ನು ಹೊರತುಪಡಿಸಿ ಈಗ ಮೊಹಂತಿ ಅವರಾಗಿರ್ಬೋದು ಮತ್ತೆ ಅನುಚೇತ್ ಅವರಾಗಿರ್ಬೋದು, ಅವರ ತನಿಖೆ ಬಗ್ಗೆ, ಅವರ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ಗೂಬೆ ಕೂರಿಸುವಂತ ವಿಚಾರವೇ ಪೂರ್ವಾಗ್ರಹ ಪೀಡಿತ ಅಂತ ಅನಿಸ್ತಿಲ್ವ ನಿಮ್ಗೆ? ಗೂಬೆ ನಾನೆಲ್ಲಿ ಕೂರಿಸ್ತಾ ಇದ್ದೀನಿ? ನಿಮ್ ನ್ಯಾಯಾಲಯ ತೀರ್ಪು ಕೊಟ್ಟಿರೋದು ಗೂಬೆ ಕೂರಿಸಿದೆ ಅಂತನಾ? ನಿಮ್ಗೆ ಪೊಲೀಸ್ ಇಲಾಖೆಗೆ ಬುದ್ಧಿ ಇಲ್ವಾ? ಯಾವ ಎಸ್ಐಟಿನ ಯಾಕೆ ಮಾಡಿದೀರಾ ನೀವು? ಎಸ್ಐಟಿ ಮಾಡಿರೋದು ಸಮರ್ಥವಾಗಿ ತನಿಖೆ ಮಾಡುವಂತ ಟ್ರ್ಯಾಕ್ ರೆಕಾರ್ಡ್ ಇರುವಂತ ವ್ಯಕ್ತಿಗಳನ್ನ ಹಾಕ್ಬೇಕು ಅಂತ. ಈ ತರ ನ್ಯಾಯಾಲಯದಿಂದ ಒಂದು ಇದನ್ನ ಸ್ಟ್ರೆಚರ್ ಪಾಸ್ ಮಾಡಿಸ್ಕೊಂಡಿರುವಂತವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ನೀವು ಎಸ್ಐಟಿಗೆ ಹಾಕಿದ್ರೆ ಯಾರ ಮೇಲೆ ಅನುಮಾನ ಬರಲ್ಲ? ಎಸ್ಐಟಿ ಆಗಿರುವಂತದ್ದು ಡಿಜಿ ಅವರು ವಿವೇಚನೆಗೆ ಬಿಟ್ಟಿರುವಂತದ್ದು. ಪೊಲೀಸ್ ಇಲಾಖೆ ಇವರ ಎಸ್ಐಟಿಯನ್ನ ರಚನೆ ಮಾಡ್ಬೇಕಾದ್ರೆ, ಆಯ್ಕೆ ಮಾಡ್ಬೇಕಾದ್ರೆ ಅಲ್ಲಿ ಬರುವಂತ ಅಧಿಕಾರಿಗಳ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಿ ಹಾಕ್ಬೇಕು. ಸೊ ಇಂಥ ಒಬ್ಬ ವ್ಯಕ್ತಿಯನ್ನ ಹಾಕಿದೀರಾ ಅಂದ್ರೆ ನ್ಯಾಯಾಲಯ ಅಬ್ಸರ್ವೇಷನ್ ಮಾಡಿರುವಂತ ವ್ಯಕ್ತಿನ ನೀವು ಹಾಕುವಂತದ್ರಲ್ಲೇ ತಪ್ಪು.
ಅದನ್ನ ಹೊರತುಪಡಿಸಿ ನೀವು ತನಿಖೆ ಬಗ್ಗೆ ಅಥವಾ ಬುರುಡೆ ಸಿಗ್ತಾ ಇದೆಯಾ, ಇನ್ನೊಂದು ಸಿಗ್ತಾ ಇದೆಯಾ, ಮತ್ತೊಂದು ಸಿಗ್ತಾ ಇದೆಯಾ, ಬೇರೆ ವಿಚಾರ. ಸೊ ಇಲ್ಲಿ ನೀವು SIT ಫಾರ್ಮೇಶನ್ ಅಲ್ಲಿ ಇದೊಂದು ಎಡವಟ್ಟಾಗಿದೆ. ಆತ ಅಲ್ಲಿ ಬಂದ ಮೇಲೆ ಏನ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾಕೆ ಅಂದ್ರೆ SIT ಅಧಿಕಾರಿಗಳು ಯಾರು ಕೂಡ ಬಂದು ನಾವು ಈ ರೀತಿ ತನಿಖೆ ಮಾಡಿದೀವಿ, ಈ ರೀತಿ ಸಿಗ್ತಾ ಇದೆ ಅಂತ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡಿಲ್ಲ, ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿಲ್ಲ, ಅಥವಾ ಹಿರಿಯ ಅಧಿಕಾರಿಗಳು ಯಾರು ಬಂದು ತನಿಖೆಯ ಪ್ರಗತಿಯ ಬಗ್ಗೆ ಯಾರ ಜೊತೆನೂ ವಿಚಾರವನ್ನ ಹಂಚ್ಕೊಂಡಿಲ್ಲ. ದಯಾಮ ಅವ್ರ ಬಗ್ಗೆ ಇಂಥದ್ದೊಂದು ಕಷ್ಟ ಇದು ಏನು ಇನ್ವೆಸ್ಟಿಗೇಷನ್ ಮಾಡಬೇಕು, ಅವ್ರು ಮಾಡಿರುವಂತ ಆ ಅಸ್ಥಿಪಂಜರವನ್ನ ಜೀವಂತವಾಗಿರುವಂತ ಮಹಿಳೆ ಜೊತೆಗೆ ಹೋಲಿಕೆ ಮಾಡಿ ಒಬ್ಬನ್ನ ಅಮಾಯಕನನ್ನ ಜೈಲಿಗೆ ಕಳಿಸಿರುವಂತದ್ದು ಇದೆಯಲ್ಲ, ಆ ಅಸ್ಥಿಪಂಜರ ಯಾರ್ದಾಗಾದ್ರೆ ಈ ಮಲ್ಲಿಗೆ ಎದ್ದು ಬಂದಲ್ಲ, ಅದಕ್ಕೆ ಏನಂತ ಉತ್ತರ ಕೊಡ್ತಾರೆ? ಯಾವ ರೀತಿ ಇವರು ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ದಾರೆ? ಸೊ ಇದೆಲ್ಲ ಪ್ರಶ್ನೆಗಳಿದಾವೆ. ಸೊ ಇಲ್ಲೂ ಕೂಡ ನೀವು ಅಸ್ಥಿಪಂಜರದ ಬಗ್ಗೆನೇ ತನಿಖೆ ಮಾಡ್ತಿರೋದು. ಇಂಥ ವ್ಯಕ್ತಿಯಿಂದ ಅದನ್ನ ಸಾಧ್ಯ ಆಗುತ್ತಾ ತನಿಖೆ ಮಾಡೋದಕ್ಕೆ ನಮ್ಮ ಪ್ರಶ್ನೆ. ಪ್ರಶ್ನೆಗಳಿವೆ ಸೂರ್ಯ ಮುಕುಂದರಾಜ್ ನಿಮ್ಮನ್ನ ಕೇಳೋದಕ್ಕೆ. ಈಗ ಇನ್ನಿಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವರನ್ನು ಕೂಡ ನಾನು ನಿರ್ಣಾಯಕ ಘಟ್ಟದಲ್ಲಿ ತಲೆ ಬುರುಡೆ ಕೇಸ್ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ದೇವೆ. ನಿರ್ಣಾಯಕ ಘಟ್ಟದಲ್ಲಿ ತಲೆ ಬುರುಡೆ ಕೇಸ್ 13ನೇ ಸಮಾಧಿಯಲ್ಲಿ ನಾಳೆ ಶೋಧ ನಡೆಯುತ್ತೆ. ಅಂದ್ರೆ ಗುರುತಿಸಿದಂತಹ ಜಾಗದಲ್ಲಿ JCB ಇಲ್ಲ, ಕಾರ್ಮಿಕರಿಂದಲೇ ಭೂಮಿ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ನೀರಾವರಿ ಇಲಾಖೆ, ಮೆಸ್ಕಾಂ ಇಲಾಖೆ ಜೊತೆಗೆ SIT ಸಿಬ್ಬಂದಿ ಮಾತುಕತೆ ಕೂಡ ನಡೆಸಿದೆ. ಸೊ ಭೂಮಿಯನ್ನ ಗುರುತು ಮಾಡಿದ ಭೂಮಿಯನ್ನ ಅಗೆಯುವಂತಹ ಕೆಲಸ ಏನಾಗ್ತಾ ಇದೆ, ಅಲ್ಲಿ ಈಗ ಸದ್ಯ ಏನೆಲ್ಲ ಪರಿಸ್ಥಿತಿ ಇದೆ, ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವರದಿಯನ್ನ ನಾವು ನೀಡ್ತಾ ಇದ್ದೀವಿ. ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡ್ತಾ ಇದ್ದೀವಿ. ವಿಶೇಷ ಅತಿಥಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಸ್ಟುಡಿಯೋದಲ್ಲಿ ಹಿರಿಯ ವಕೀಲರಾಗಿರುವಂತಹ ಸೂರ್ಯ ಮುಕುಂದರಾಜ್ ಇದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸೂರ್ಯ ಮುಕುಂದರಾಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ನಾಗರಾಜ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಾಗರಾಜ್ ಸರ್, ವೆಲ್ಕಮ್. ಹಾಗೇನೆ ಮತ್ತೊಬ್ಬ ಅತಿಥಿ ಕೂಡ ಇದ್ದಾರೆ, FSL ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್, ಇವರು ಕೂಡ ಜಾಯ್ನ್ ಆಗಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ದಿನೇಶ್ ರಾವ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ SK ಬಾಲನ್ ಅವರು ಜಾಯ್ನ್ ಆಗ್ತಾರೆ. ಹಾಗೇನೆ ಪತ್ರಕರ್ತ, ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ವಸಂತ ಗಿಳಿಯಾರ್ ಕೂಡ ಜಾಯ್ನ್ ಆಗ್ತಾರೆ. ಇನ್ನು ಮತ್ತೊಬ್ಬ ಪತ್ರಕರ್ತ ಆಗಿರುವಂತಹ ಕೀರ್ತಿ ಕೂಡ ಜಾಯ್ನ್ ಆಗ್ತಾರೆ, ಅವರನ್ನು ಕೂಡ ನಾನು ಅಡ್ವಾನ್ಸ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಡಿಬೇಟ್ಗೆ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಸೂರ್ಯ ಮುಕುಂದರಾಜ್ ಅವರಿಂದ ಈ ಡಿಬೇಟ್ ಅನ್ನ ಆರಂಭ ಮಾಡ್ತಾ ಇದ್ದೀನಿ. ಸೂರ್ಯ ಮುಕುಂದರಾಜ್, ಈ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದೊಂದೇ ಬಾಂಬ್ ಅನ್ನು ಸಿಡಿಸುವಂತಹ ಕೆಲಸ ಹೋರಾಟಗಾರರಿಂದ ಆಗ್ತಾ ಇದೆ. ಎಸ್ಪೆಷಲಿ ತಾವು ಕೂಡ SIT ಅಧಿಕಾರಿಗಳ ಬಗ್ಗೆನೇ ಅನುಮಾನವನ್ನ ವ್ಯಕ್ತಪಡಿಸಿದ್ರಿ. ಈ SIT ಮೇಲೆ ಅನುಮಾನ ಯಾಕೆ? SIT ಫಾರ್ಮ್ ಮಾಡಿ ಅಂತ ಹೇಳಿದಂತವರು ಹೋರಾಟಗಾರರೇ. ಈಗ SIT ರಚನೆ ಆಗಿದೆ, ಅದರ ಕೆಲಸವನ್ನ ಅದು ಮಾಡ್ತಾ ಇದೆ. SIT ತನಿಖೆ ಆಗುವವರೆಗೂ ಸಮಾಧಾನ ಇಲ್ಲ, ಸರ್ಟಿಫಿಕೇಟ್ ಕೊಡುವಂತ ಕೆಲಸ ಆಗ್ತಾ ಇದೆ. ಇದು ಯಾಕೆ? ಈಗ ನಾನು ಬೇರೆಯವರು ಏನ್ ಮಾತಾಡ್ತಾರೆ ಅನ್ನೋದಕ್ಕೆ ಹೇಳಕ್ ಹೋಗಲ್ಲ. ನಾನು ಈ ಕಡೆ ಸೌಜನ್ಯ ಹೋರಾಟ ಪರವಾಗಿ, ಅಂದ್ರೆ ಸೌಜನ್ಯ ಅನ್ಯಾಯ ಆಗಿದೆ, ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು, ಅದ್ರ ಬಗ್ಗೆ ನಾನು ಅವ್ರ ಜೊತೆಗೆ ಸಹಾನುಭೂತಿ ಇದೆ. ಸೊ ಹಾಗಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಹೀಗೆ ಆಗ್ಬೇಕು, ಪೊಲೀಸ್ನವ್ರು ಆಗ್ ಮಾಡ್ತಾ ಇದಾರೆ, ಈಗ ಮಾಡ್ತಾ ಇದಾರೆ ಅಂತ ಆರೋಪ ಮಾಡುವಂತದ್ದು ಇದೆಯಲ್ಲ. ಯಾಕೆಂದ್ರೆ ಇನ್ನು ಈಗ್ಲೇನೆ ಒಂದು ಅಂತಿಮ ಹಂತಕ್ಕೆ ಬರುವಂತದ್ದಾಗ್ಲಿ ಅಥವಾ ಪೂರ್ವಾಗ್ರಹ ಪೀಡಿತವಾಗಿ ಮಾತಾಡುವಂತದ್ದಾಗ್ಲಿ ತಪ್ಪು. ಆ ಕಡೆನೂ ತಪ್ಪು, ಈ ಕಡೆನೂ ತಪ್ಪು. ಸೊ ಈ ಕಡೆ ಇರೋರು ಇದನ್ನ ಆತ ಕಳ್ಳ ಆಗಿದ್ದ, ಹಂಗಾಗಿದ್ದ, ಈ ತರ ಅಂತೇಳಿ ಆ ವಿಸಿಲ್ ಬ್ಲೋವರ್ ಅಂದ್ರೆ ಅವನೇ ಸರಿ ಇಲ್ಲ, ಅವನೇ ಏನೇನೋ ಮಾಡ್ಕೊಂಡಿದ್ದ, ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದಾವೆ ಅಂತ ಆತನ ಮೇಲೆ ಆರೋಪ ಮಾಡೋದು ತಪ್ಪು. ಸೊ ಈಗ SIT ರಚನೆ ಆಗಿದೆ, SIT ತನಿಖೆ ಮಾಡ್ತಾ ಇದೆ. ನನ್ನ ಒಂದು ಇದು ನಿನ್ನೆ ತಮ್ಮ ಚಾನೆಲ್ನಲ್ಲೇ ನಾನು ಮೊದಲನೇ ಬಾರಿಗೆ ಮಾತಾಡಿದ್ದು. ಸೊ ನಾನು ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ನಡೆದಂತ ಒಂದು ಪ್ರಕರಣದ ಬಗ್ಗೆ ನ್ಯಾಯಾಲಯ ಏನಂತ ಹೇಳಿದೆ, ಮೈಸೂರಿನ ಸೆಷನ್ಸ್ ನ್ಯಾಯಾಲಯ ಆ 4 ಜನ ಅಧಿಕಾರಿಗಳು ಅಂದ್ರೆ IPS ಅಧಿಕಾರಿ ದಯಾಮ, ಮತ್ತೆ BG ಪ್ರಕಾಶ್, ಮತ್ತಿನ್ನ 3 ಜನ ಅಧಿಕಾರಿಗಳು ಮಾಡಿರುವಂತ ಒಂದು ಎಡವಟ್ಟಿನಿಂದಾಗಿ 2 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಜೈಲು ವಾಸ ಅನುಭವಿಸೋ ರೀತಿ ಆಯಿತು. ಆ ವ್ಯಕ್ತಿಗೆ ಆಗಿರುವಂತ ಅನ್ಯಾಯದ ಪರವಾಗಿ ಆತನ ಅನ್ಯಾಯಕ್ಕೆ ಏನು ಪರಿಹಾರ ಕೊಡಬೇಕು, ಅದಕ್ಕೆ ಪೊಲೀಸ್ ಇಲಾಖೆ ತನಿಖೆಯನ್ನ ಮಾಡಬೇಕು ಇವ್ರ 4 ಜನರ ವಿರುದ್ಧ ಅಂತ ಹೇಳಿ ಸೆಷನ್ಸ್ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಅಂತ ವ್ಯಕ್ತಿ ಇವತ್ತು SIT ನಲ್ಲಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ನೈತಿಕವಾದಂತ ಪ್ರಶ್ನೆಯನ್ನ ನಾನು ಎತ್ತಿದ್ದೀನಿ ಅಷ್ಟೇ. ಸೊ ದಯಾಮ ಅವರು ಎಷ್ಟರ ಮಟ್ಟಿಗೆ ಇನ್ನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನ ಎದುರಿಸಬೇಕಾಗಿರುವಂತ ವ್ಯಕ್ತಿ
ಆ ತೀರ್ಪು ಬಂದು 2 ತಿಂಗಳಾಗಿದೆ. ಅಂತವ್ರನ್ನ ಡಿಜಿ, ಪೊಲೀಸ್ ಮಹಾನಿರ್ದೇಶಕರು SITಗೆ ಹಾಕಿರುವಂತದ್ರ ಬಗ್ಗೆ ಒಂದು ಪ್ರಶ್ನಾರ್ಥಕವಾಗಿ ನನ್ನ ಒಂದು ಅಬ್ಜೆಕ್ಷನ್ ಇದೆ. ಸೊ ಅದನ್ನು ಹೊರತುಪಡಿಸಿ ಈಗ ಮೊಹಂತಿ ಅವರಾಗಿರ್ಬೋದು ಮತ್ತೆ ಅನುಚೇತ್ ಅವರಾಗಿರ್ಬೋದು ಅವರ ತನಿಖೆ ಬಗ್ಗೆ, ಅವರ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ದಯಾನ್ ಮೇಲೆ ಗೂಬೆ ಕೂರಿಸುವಂತ ವಿಚಾರವೇ ಪೂರ್ವಾಗ್ರಹ ಪೀಡಿತ ಅಂತ ಅನಿಸ್ತಿಲ್ವ ನಿಮ್ಗೆ? ಗೂಬೆ ನಾನೆಲ್ಲಿ ಕೂರಿಸ್ತಾ ಇದ್ದೀನಿ? ನಿಮ್ ನ್ಯಾಯಾಲಯ ತೀರ್ಪು ಕೊಟ್ಟಿರೋದು ಗೂಬೆ ಕೂರಿಸಿದೆ ಅಂತನಾ? ನಿಮ್ಗೆ ಪೊಲೀಸ್ ಇಲಾಖೆಗೆ ಬುದ್ಧಿ ಇಲ್ವಾ? ಯಾವ SITನ ಯಾಕೆ ಮಾಡಿದೀರಾ ನೀವು? SIT ಮಾಡಿರೋದು ಸಮರ್ಥವಾಗಿ ತನಿಖೆ ಮಾಡುವಂತ ಟ್ರ್ಯಾಕ್ ರೆಕಾರ್ಡ್ ಇರುವಂತ ವ್ಯಕ್ತಿಗಳನ್ನ ಹಾಕ್ಬೇಕು ಅಂತ. ಈ ತರ ನ್ಯಾಯಾಲಯದಿಂದ ಒಂದು ಇದನ್ನ ಸ್ಟ್ರೆಚರ್ ಪಾಸ್ ಮಾಡಿಸ್ಕೊಂಡಿರುವಂತವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ನೀವು SITಗೆ ಹಾಕಿದ್ರೆ ಯಾರ ಮೇಲೆ ಅನುಮಾನ ಬರಲ್ಲ? SIT ಆಗಿರುವಂತದ್ದು